ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಎಲ್ಲ ಸ್ಯಾಂಪಲ್ ಪರೀಕ್ಷೆ ಮುಕ್ತಾಯವಾಗಿದೆ. ನೋಡಿ, ಈಗ ದರ್ಶನ್ಗೆ ಈ FSL ವರದಿ ಹೇಗೆ ಉರುಳಾಗಬಹುದು, ಎಲ್ಲ ಸ್ಯಾಂಪಲ್ ಪರೀಕ್ಷೆಗಳು ಮುಗಿದಿದ್ದಾವೆ. ಈಗ ಹೈದರಾಬಾದು, ಪುಣೆ, ಬೆಂಗಳೂರು ಇಲ್ಲೆಲ್ಲ ಕಳಿಸ್ಕೊಟ್ಟಿದ್ದಾರೆ ಮಾದರಿಗಳನ್ನು. 3 ದಿನದ ಒಳಗೆ FSL ವರದಿ ಪೊಲೀಸರ ಕೈ ಸೇರುವಂಥ ಸಾಧ್ಯತೆಗಳಿದ್ದಾವೆ. ಆ ವರದಿಯಲ್ಲಿದೆ ಕೊಲೆಯ ರಹಸ್ಯ, ಎಲ್ಲವೂ ಸ್ಫೋಟ ಆಗುತ್ತೆ. ಆರೋಪಿಗಳ DNA ರಿಪೋರ್ಟ್ ಕಾಕಿ ಕೈ ಸೇರುವಂತಹ ಸಾಧ್ಯತೆಗಳಿದ್ದಾವೆ. ಈ DNA ರಿಪೋರ್ಟ್ನಲ್ಲಿ ಬ್ರಹ್ಮ ಬಂದರೂ ಬದಲು ಮಾಡೋಕ್ಕಾಗಲ್ಲ. DNA ಟೆಸ್ಟ್ ಸಲುವಾಗಿ ಬ್ಲಡ್ಡು, ಕೂದಲು, ಉಗುರು ಸ್ಯಾಂಪಲ್ ಟೆಸ್ಟ್ ಅನ್ನು ತೆಗೆದುಕೊಂಡಿದ್ರು. ಫಿಂಗರ್ ಪ್ರಿಂಟ್ ಬೆಂಗಳೂರು ಹಾಗೆ ಹೈದರಾಬಾದ್ FSL ನಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈಗ ನೋಡಿ, ರಕ್ತದ ಕಲೆಗಳು ಅದು ಬೇರೆ, ಬಟ್ ಇದು DNA, ಇದು ಅಕ್ಯುರೇಟ್. ಸ್ಯಾಂಪಲ್ ಪರೀಕ್ಷೆ ಬಹುತೇಕವಾಗಿ ಮುಕ್ತಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು 3 ದಿನಗಳಲ್ಲಿ ಪೊಲೀಸರ ಕೈ ಸೇರುವಂತಹ ಸಾಧ್ಯತೆಗಳಿದ್ದಾವೆ. ಈ ರಿಪೋರ್ಟ್ ಭಾರಿ ಕುತೂಹಲ ಮೂಡಿಸಿದೆ. ಇದು ಮತ್ತೆ ಯಾವ ರೀತಿ ಕಾಟೇರನ್ನಿಗೆ ಕಂಟಕವಾಗುತ್ತೆ? ಯಾಕೆಂದ್ರೆ ದರ್ಶನ್ ಅವರ ರಕ್ತದ ಕೆಲವೊಂದಿಷ್ಟು ಕಲೆಗಳು ಅವತ್ತು ಇದು ಯಾರ್ದು ಬ್ಲಡ್ಡು, ಈಗ ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ, ಅಲ್ಲಿ ರಕ್ತ ಚೆಲ್ಲಿದ್ದು ಮತ್ತು ಶವ ಬಿಸಾಡಿದಂಥದ್ದು, ಅದರ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ವಾಹನಗಳಿಗೆ ಆತನನ್ನು ಗುದ್ದಿರೋದು, ಈ ರೀತಿಯಾಗಿ ಕೆಲವೊಂದಿಷ್ಟು ಅಲ್ಲಿ ರಕ್ತದ ಮಾದರಿ ಸಂಗ್ರಹ ಮಾಡಿದ್ದಾರೆ. ಈ ಬ್ಲಡ್ ಯಾರ್ದು? A1 ಆರೋಪಿ, 17 ಜನ ಇದ್ದಾರೆ. ಅವನು ಮತ್ತೆ ಟೆಸ್ಟ್ ಮಾಡ್ತಾರೆ, ಈ ರಕ್ತಕ್ಕೆ ಅದನ್ನು ಹೊಂದಾಣಿಕೆ ಮಾಡ್ತಾರೆ. ಏನಾದರೂ ಹೋಲಿಕೆ ಆಯಿತು ಅಂತ ಹೇಳಿದ್ರೆ, ಸಾಮ್ಯತೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಅವತ್ತು ಅಲ್ಲಿದ್ದರು ಅನ್ನೋದು ಕನ್ಫರ್ಮ್ ಆಗುತ್ತೆ. ಫಿಂಗರ್ ಪ್ರಿಂಟ್, ಬೆರಳು, ಅಲ್ಲಿ ಯಾವುದೋ ಒಂದು ವಸ್ತುವನ್ನು ಮುಟ್ಟಿರ್ತಾರೆ ಅಥವಾ ಹಲ್ಲೆ ಮಾಡೋಕ್ಕೆ ಬಳಸಿರ್ತಾರೆ, ಅದರ ಮೇಲೆ ಫಿಂಗರ್ ಪ್ರಿಂಟು, ಅವನ ಬೆರಳುಗಳು, ಸೈಜು, ಅದಕ್ಕೂ ಇದಕ್ಕೂ ಸಾಮ್ಯತೆ ಇದೆಯಾ? ರೇಣುಕಾಸ್ವಾಮಿ ಡೆಡ್ ಬಾಡಿ ಮೇಲೆ ಅವನ ಕಪಾಳಕ್ಕೆ ಹೊಡೆದಿರೋದು, ಬೆನ್ನಿಗೆ ಹೊಡೆದಿರೋದು, ಈ ರೀತಿಯಾಗಿ ಕಲೆಕ್ಟ್ ಮಾಡಿರ್ತಾರೆ. ಹಾಗಾಗಿನೇ ಈ ರಿಪೋರ್ಟು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಕೇಸ್ಗೆ. ಚಾರ್ಜ್ ಶೀಟ್ನಲ್ಲಿ ಅದೆಲ್ಲವೂ ಕೂಡ ಉಲ್ಲೇಖವನ್ನು ಮಾಡ್ತಾರೆ, ಈ ಎಲ್ಲ ಅಂಶಗಳನ್ನು.